ನಮಸ್ಕಾರ, ನಾನು ನಿಮ್ಮ ಮಂಜು ದಚ್ಚು. ಇವತ್ತು ಒಂದು ಒಳ್ಳೆ ಟಾಪಿಕ್ ನಾನು ರಿಲೇಟೆಡ್ ಆಗಿದೆ, ಹೇಳ್ತೀನಿ. ಕೇಳಕ್ಕೆ ರೆಡಿ ಇದ್ದೀರಾ? ಓಕೆ, ನೀವು ರೆಡಿ ಇದ್ದೀರಾ ಅಂತ ಇವತ್ತು ಒಂದು ಸ್ಕೂಲು ಒಂದು ಕಾಲೇಜು, ಒಂದು ಸ್ಕೂಲು ಒಂದು ಕಾಲೇಜು ಇವೆರಡರ ಮಧ್ಯೆ ಬಹಳ ಅಂತರ ಇದೆ. ಅದನ್ನೇ ಹೇಳ್ತೀನಿ ನೋಡು. ಸ್ಕೂಲಲ್ಲಿದ್ದಾಗ ದುಡ್ಡು ಬೇಕಿತ್ತ? ದುಡ್ಡು ಬೇಡ. ಅದೇ ಕಾಲೇಜ್ ಹೋಗ್ತೀರ, ದುಡ್ಡು ಬೇಕು. ಯಾವ ಥರ ಬೇಕು, ಯಾವ ಥರ ಬೇಡ ನಾನು ಹೇಳ್ತೀನಿ. ಸ್ಕೂಲ್ಗೆ ಹೋಗ್ತಿರ್ತೀರ, ಅಪ್ಪ 1 ರೂಪಾಯಿ ಕೊಡ್ತಾನೆ, ಅಮ್ಮ 1 ರೂಪಾಯಿ ಕೊಡ್ತಾಳೆ, 2 ರೂಪಾಯಿ ಆಯ್ತು. 2 ರೂಪಾಯಿದಲ್ಲಿ ಏನು ಮಾಡ್ತೀರಾ? ಸ್ಕೂಲ್ಗೆ ಹೋಗ್ತೀರಾ. ಸ್ಕೂಲ್ಗೆ ಹೋಗ್ಬೇಕಾರೆ ಯಾವುದೋ ಒಂದು ಬುಕ್ ಇರ್ತೈತೆ, ಚೀಲ ಇದ್ರ ಮೇಲೆ ಹಾಕ್ಯಂತೀರ. ಚಡ್ಡಿ ಕೂಡ ಹರಿದೋಗಿರ್ತದೆ, ಬುಕ್ಸ್ ಕೂಡ ಹರಿದೋಗಿರ್ತದೆ. ಉದಾರ ಅಂತಿರಲ್ಲ, ಉದಾರ ಹಾಕ್ಕೊಂಡು ಬೆಲೆ ಈ ಥರ ಮಾಡಿರ್ತೀರ. ಇಲ್ಲದೇ ಇಲ್ಲ, ದೇವ್ರಣಗಿಲ್ಲೇ ಇಲ್ಲ. ಕುಂಕುಮ ಇಟ್ಕೊಂಡೇ ಇರಲ್ಲ, ಕೈ ಇಲ್ಲದೇ ಇಲ್ಲ. ಹೋಗ್ತೀರಾ, ಮೊದಲು ನೇರಳೆಹಣ್ಣು, ಜಾಂಬೆಹಣ್ಣು ಇದ್ದರೆ ತಗೋತೀರ. ಹೌದಾ ತಾನೆ? ತಗೊಂಡು ಯಾವನಿಗೆ ಕೊಡಬಾರ್ದಪ್ಪ ಅಂತ ಸೈಡ್ಗೆ ಹೋಗಿ ತಿಂತಿರ್ತೀವಿ. ತಿಂದು ಇಲ್ಲಿ ಸ್ವಲ್ಪ ನೀಡಿ ಕಾಣ್ತಾರ ಹೋಗ್ತಿರ್ತಾರೆ. ಆದರೂ ಒಬ್ರು ಕಂಡಿರ್ತಾರ, ನನಗೆ ಅಪ್ಪ ನಾನು ಬಿಟ್ಟು ತಿಂದ್ಬಿಟ್ಟ, ದುಡ್ಡು ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ಕೊಂತಿರ್ತಾರೆ. ಅವಾಗ ಹೆಂಗೋ ಒಂದು 2 ರೂಪಾಯಿ 1 ರೂಪಾಯಿ ಉಳಿದಿರ್ತಲ್ಲ, ಅದನ್ನೇ ತಗೊಂಡೋಗಿ ಮತ್ತು ಅವನಿಗೆ ಕೊಡ್ತಾನೆ. ಅದು ಸ್ಕೂಲ್ ಲೈಫ್ ಅಂತ. ಆಮೇಲೆ ಕಾಲೇಜ್ ಲೈಫ್ ಅಂತೀರಾ, ದುಡ್ಡು ಬೇಕೇ ಬೇಕಂದ್ರಿ. ಕಾಲೇಜ್ ಲೈಫಲ್ಲಿ ಹೆಂಗಂದ್ರೆ ಒಬ್ಬರ ಮೇಲೆ ಒಬ್ರು ಹೋಗ್ತಿರ್ತಾರೆ. ದುಡ್ಡಿರೋನು ಬೈಕಲ್ಲಿ ಬರ್ತಾನೆ, ದುಡ್ಡು ಇಲ್ಲದೆ ಅವನು ಬಸ್ಸಲ್ಲಿ, ಸಿಟಿ ಬಸ್ಸಲ್ಲಿ ಬಂದ್ಬಿಟ್ಟು ನಡ್ಕೊಂತ ಬರ್ತಾ ಇರ್ತಾನೆ. ಓಕೆ, ಎಷ್ಟು ಬೇಕು ನಿಮಗೆ ಕಾಲೇಜಲ್ಲಿ? 100 ರೂಪಾಯಿ ಇದ್ರೂ ಸಾಲಲ್ಲ ತಿನ್ನಕ್ಕೆ. ಹೊರಗಡೆ ಹೋಗ್ತೀರಾ, ಟೀ ಕುಡಿತೀರಾ, ತಿಂತೀರಾ, ಇನ್ನೇನು ಹ್ಯಾಬಿಟ್ಸ್ ಇದೆ ಎಲ್ಲ ಮಾಡ್ತೀರಾ. ಅವಾಗೆಲ್ಲ ಬಂದಿರ್ತಾರೆ ಹ್ಯಾಬಿಟ್ಸ್, ಅವೆಲ್ಲ ಮಾಡೋಕ್ಕೆ ದುಡ್ಡು ಬೇಕು. ಅದು ಸ್ಕೂಲ್ ಲೈಫಲ್ಲಿ 2 ರೂಪಾಯಿ, ಅಮ್ಮ 1 ರೂಪಾಯಿ, ಅಪ್ಪ 1 ರೂಪಾಯಿ. 2 ರೂಪಾಯಿ ಕೊಟ್ಟರೆ ದಿನ ಒಂದಿನ ಫುಲ್ ಕಳೀತಾ ಇದ್ವಿ. ಆದರೆ ಇವಾಗ 3 ರೂಪಾಯಿ ಕೊಟ್ಟರೆ ಹಿಂಗೋ ಅಂತ ಬರ್ತೈತಿ, ಕಾಲೇಜಲ್ಲಿ ಮುಗಿಸೇ ಬಿಡ್ತೀನಿ. ಇದು ಮೇಜರಾಗಿ ಹಣದ ಡಿಫ್ರೆನ್ಸ್. ಎಷ್ಟು ದುಡ್ಡಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಕಾಣಿಸುತ್ತೆ. ಬಟ್ ಈ ದುಡ್ಡನ್ನು ಹೋಗಲಾಡ್ಸೋದೇ ಸ್ಕೂಲ್ ಲೈಫ್. ನಮಗೆ ಸ್ಕೂಲ್ ಲೈಫೇ ಬೆಟರ್. ಅರ್ಥ ಆಯ್ತಾ? ಇನ್ನೂ ಒಂದು ಏನಪ್ಪ ಅಂದರೆ, ಭೇದ ಭಾವ ಇರಲ್ಲ ಸ್ಕೂಲಲ್ಲಿ ಭೇದ ಭಾವ ಇರಲ್ಲ. ಆದರೆ ಕಾಲೇಜಲ್ಲಿ ದುಡ್ಡಿರೋನು, ದುಡ್ಡಿಲ್ದಿರೋನು, ದಪ್ಪಗಿದ್ದಾನೆ, ಕುಳ್ಕಿದ್ದಾನೆ, ಎತ್ತರಗಿದ್ದಾನೆ, ಸ್ಟೈಲ್ ಚೆನ್ನಾಗಿದೆ, ಬಣ್ಣ ಚೆನ್ನಾಗಿದ್ದಾನೆ, ಇವೇ ಅಲ್ಲಿ ಬರೋದು. ಅಂದರೆ ಸ್ಕೂಲಲ್ಲಿ ಅವ್ನು ಸಿಂಬಳ ಅವ್ನು ಏನೇನೋ ಅವತಾರದಲ್ಲಿರ್ತಾನೆ. ಆದರೂ ಬಾರಲೇ ಹೋಗೋಣ ಅಂತೇಳಿ ಕ್ಲಾಸೆಲ್ಲ ಹೋಗ್ತಿರ್ತೀರಿ. ಆದರೆ ಇಲ್ಲ ಹಂಗಲ್ಲ, ಅವ್ನು ಚೆನ್ನಾಗಿದ್ದಾನ, 5-8% ಚೆನ್ನಾಗಿದ್ದಾನ ಅಂಬ ಸ್ನೇಹ ಮಾಡೋದೆ 100% ಜಾಸ್ತಿ. ಮತ್ತು ಇನ್ನೊಂದು ಬರ್ತದೆ, ಇಲ್ಲಿ ನಮಗೆ ಸ್ಕೂಲಲ್ಲಿ ಏನು ಸ್ಪೋರ್ಟ್ಸ್ ಅಂದ್ರೇ ಎನರ್ಜಿ. ಬೆಳಗ್ಗೆ ಮಧ್ಯಾಹ್ನ ಸರಿಯಾಗಿ ಉಣ್ತೀವಿ. ಎಷ್ಟು ತಟ್ಟೆ ಫುಲ್ಲು ಇಷ್ಟು ಉಣ್ತೀವಿ, 3 ಕುತ್ಕೊಂತೀವಿ, ಇಷ್ಟು ಉಣ್ತೀವಿ, ಓದ್ತೀವಿ, ಸ್ಪೋರ್ಟ್ಸ್ ಆಡ್ತೀವಿ, ಬರ್ತೀವಿ. ಸ್ಪೋರ್ಟ್ಸು ನಮ್ಮ ಸ್ಕೂಲಲ್ಲಿ ಬೇರೆ ಸ್ಪೋರ್ಟ್ಸ್. ಆ ಸ್ಪೋರ್ಟ್ಸಿಗೆ ಒಂದು ನಮಸ್ಕಾರ. ಏನಕ್ಕಂದ್ರೆ ಕಾಲೇಜ್ ಲೈಫಲ್ಲಿ ಯಾರು ಸ್ಪೋರ್ಟ್ಸ್ ಆಡ್ತಾರೆ ಹೇಳ್ರಿ? ಯಾರು ಸ್ಪೋರ್ಟ್ಸ್ ಆಡ್ತಾರೆ? ಯಾರೋ ಸ್ಪೋರ್ಟ್ಸ್ ಆಡೋದಂದ್ರೆ ಏನೋ ದೊಡ್ಡ ಯೂನಿವರ್ಸಿಟಿಲಿ ಏನೋ ಖರ್ಚು ಮಾಡಿ ಸ್ಪೋರ್ಟ್ಸ್ ಆಡಿಸ್ತಾರೆ. ಆದರೆ ಇಲ್ಲಿ ಕೆಲವೊಂದು ಕಾಲೇಜಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಗಮನ ಕೊಡೋದು ಕಡಿಮೆ. ಆದರೆ ಸ್ಕೂಲಲ್ಲಿ 1 ಗಂಟೆ ಊಟ ಮಾಡ್ತೀರಾ, 2 ಗಂಟೆ ಬಾಲ್ತಾನ ಹೊರಬಿಡೋದು, ಆಡು, ಓಡಿ, ಬೀಳು, ಏನು ಯೋಚನೆ ಏನೇನಲ್ಲ. ಹಂಗೆ ಆಗ್ಬಿಟ್ಟಿತ್ತು ನಮ್ಮ ಲೈಫ್. ಸ್ಕೂಲ್ ಟೈಮ ಫ್ರೆಂಡ್ಸ್ ಚೆನ್ನಾಗಿ ಇದ್ರ, ಯಾವುದೇ ಯೋಚನೆ ಇಲ್ಲ. ಹಲವಾರು ನಮ್ಮದೇ ಲೈಫೇ ಬೇರೆ, ಅವ್ರದ್ದೇ ಲೈಫೇ ಬೇರೆ. ಕಾಲೇಜ್ಗೂ ಸ್ಕೂಲ್ಗೂ ಭಾಳ ವ್ಯತ್ಯಾಸ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಇವಾಗ ಹೇಳ್ರಿ, ಕಾಲೇಜ್ ಲೈಫ್ ಬಿಟ್ರೆ ನಮ್ಮ ಗೋಲ್ಡನ್ ಲೈಫ್
ಬೇಡ, ಕಾಮೆಂಟ್ ಮಾಡಿ.